ಸದಸ್ಯರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಡೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು ಸಮಾಧಾನ ನೀಟ್ ಪರೀಕ್ಷೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು. ರೈತರ ಮೇಲೆ ಗೋಲಿಬಾರ್ ಮಾಡಿದಿರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದಿರಿ. ಮರ್ತ್ಬಿಟ್ಟು ಇಲ್ಲಿ ಸಾವಿರಾರು ಮಂದಿ ಮೇಲೆ ಒಬ್ಬರಿಗೆ ಮಾತ್ರ ನೀವು ಮಾಡಬೇಕು ಅಂತ ಇದ್ದೀನಪ್ಪ ಗೋಲಿಬಾರ ಹೇಳು. ಒಬ್ರು ಸಭಾಧ್ಯಕ್ಷರೇ ಮತ್ತೆ ಅದು ಮತ್ತೆ ಡಿಬೇಟ್ ಆದಂಗೆ ಆಗುತ್ತದು. ಸಭಾಧ್ಯಕ್ಷರ ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷರೇ ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು ಅದಕ್ಕೆ ಈಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ ಇವ್ರ ಲೀಡರ್ ನಿಮ್ ಲೀಡರ್ ಇದ್ದಾರೆ ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು ಸಭಾಧ್ಯಕ್ಷ ಭಾಷಣ ಮಾಡಬೇಡಿ, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರ ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಒಂದ್ ಸದ್ಯ ಬರಗಾಲದ ಬರಿ ಬಂದೈತಿ. ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಯಾವ ಚರ್ಚೆ ಬರಗಾಲ ಚರ್ಚೆ ಮಾಡೋಣ? ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲದ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡಾರಿಸ್ತಾ ಇದ್ದೀರಿ. ಬಿಜೆಪಿ ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡಿ. ನಿಮ್ ನಾಯಕರು ಅಧ್ಯಕ್ಷ ಮಾಡಿಕೊಟ್ಟಿನಿ, ನೀವು ಪ್ರಾರಂಭ ಮಾಡಿ. ಸಭಾಧ್ಯಕ್ಷರೇ ಒಂದು ನಿಮಿಷ.